ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ. ಇದು ನನ್ನ ವ್ಲಾಗ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮೆಲ್ಲರ ಹತ್ರನೂ ನನ್ನ ಕಾರ್ಪೊರೇಟ್ ಈವೆಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆ ಪ್ರಿಪ್ರೇಷನ್ಸ್ ನಡೆಸಿದೆ ಕಾರ್ಪೊರೇಟ್ ಈವೆಂಟ್ಗೆ, ಹಾಗೆ ಕಾರ್ಪೊರೇಟ್ ಈವೆಂಟ್ ಹೇಗೆ ನಡೀತು ಅದೆಲ್ಲ ನಿಮ್ಮೆಲ್ಲರ ಹತ್ರನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಏನೆಲ್ಲ ಆಗುತ್ತೆ ಕಾರ್ಪೊರೇಟ್ ಈವೆಂಟ್ಸ್ನಲ್ಲಿ ಅನ್ನೋದು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಥರ್ಸ್ಡೇ, ಕಾರ್ಪೊರೇಟ್ ಈವೆಂಟ್ ಬಂದು ಫ್ರೈಡೇ ಇರೋದು. ಥರ್ಸ್ಡೇ ನಾನು ಸ್ಟುಡಿಯೋ ಹೋಗೋ ಮುಂಚೆ ಎಲ್ಲ ಮನೆ ಕೆಲಸ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನಾನು ಸ್ಟುಡಿಯೋಗೆ ಹೋಗ್ತೀನಿ. ಶಾರ್ಟ್ಸ್ನ ನೀವು ಫಾಲೋ ಮಾಡ್ತಾ ಇದ್ದರೆ ಗೊತ್ತಾಗ್ಬೋದು. ನ್ಯೂ ಎಡಿಷನ್ ಟು ಅವರ್ ಫ್ಯಾಮಿಲಿ ಅಂದ್ಬಿಟ್ಟು ಒಂದು ಶಾರ್ಟ್ಸ್ ಹಾಕಿದೆ. ಆ ನ್ಯೂ ಎಡಿಷನ್ ಬಂದು ಇವನೇ ಸ್ನೂಪಿ ಅಂತ ಅವನ ಹೆಸರು. ಡ್ರಾಪ್ ಕ್ಯೂಟು. ಹಾಯ್ ಕ್ಯೂಟಿ. ಹಾಯ್ ಚಿಟಿ ಪಾಪ. ಹಾಯ್ ಕ್ಯೂಟು. ಹಾಯ್ ಕ್ಯೂಟು. ಸೊ ಸ್ನೂಪಿ ಜೊತೆ ಆಟಾಡ್ತಾ ಇದ್ರೆ ಟೈಮೇ ಹೋಗೋದು ಗೊತ್ತಾಗೋದಿಲ್ಲ. ಬಟ್ ನನಗೆ ಸ್ಟುಡಿಯೋಗೆ ಹೋಗಲೇಬೇಕಿತ್ತು, ಬಿಕಾಸ್ ನೆಕ್ಸ್ಟ್ ಡೇ ಕಾರ್ಪೊರೇಟ್ ಈವೆಂಟ್ ಇರೋದ್ರಿಂದ ಪ್ರಿಪ್ರೇಷನ್ಸ್ ಮಾಡಬೇಕಿತ್ತು. ನಾನು ಚಂದನ, ನನ್ನ ಇಂಟರ್ನ್ ಅವಳು, ಆ್ಯಂಡ್ ಶಿ ಈಸ್ ಲೈಕ್ ಅ ಟ್ರೈನಿ. ಇಬ್ಬರು ಸೇರಿಕೊಂಡು ಈವೆಂಟಿಗೆ ರೆಡಿ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇರ್ಬೋದು, ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಾ ಇದೆ, ವೀಕ್ ಡೇ ಎಂಬ್ರಾಯ್ಡ್ರಿ ಕ್ಲಾಸಸ್. ಅದಕ್ಕೆ ಡಿಫ್ರೆಂಟ್ ಆರ್ಟಿಸ್ಟ್ ಬರ್ತಾರೆ, ಅವಳು ಬಂದು ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಾನು ಇವಾಗ ಟೇಬಲ್ಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಕಾರ್ಪೊರೇಟ್ ಈವೆಂಟ್ ಅಂದಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡ್ತಾರೆ. ಡಿಫ್ರೆಂಟ್ ವರ್ಕ್ಶಾಪ್ ಅಂದಾಗ ಒಬ್ರಿಗೊಬ್ರು ಗೊತ್ತಿರಲ್ಲ. ಸ್ವಲ್ಪ ಟೇಬಲ್ನ ನಾನು ದೂರನೇ ಅರೇಂಜ್ ಮಾಡ್ತೀನಿ, ಇಟ್ ಡಸಂಟ್ ಮ್ಯಾಟರ್. ಕಾರ್ಪೊರೇಟ್ ಈವೆಂಟ್ ಅಂದಾಗ ಒಬ್ರಿಗೊಬ್ರು ಗೊತ್ತಿರ್ತಾರೆ. ಸೊ ಟೇಬಲ್ ಆ್ಯಂಡ್ ಚೇರ್ಸ್ನ ನಾನು ಹತ್ತಿರದಲ್ಲಿ ಅರೇಂಜ್ ಮಾಡ್ತೀನಿ. ಒಂದು ಸ್ಮಾಲ್ ಗ್ರೂಪ್ ಟೀಮ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡೋ ಥರ ನಾನು ಅರೇಂಜ್ ಮಾಡ್ತೀನಿ. ಸೊ ವ್ಲಾಗ್ನ ನಾನು ತುಂಬ ದಿನದ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಂಫರ್ಟ್ನೆಸ್ ಹೋಗಿಬಿಟ್ಟಿದೆ ನನಗೆ. ಆವಾಗಂತೂ ವೆರಿ ಈಸಿಯಾಗಿ ವ್ಲಾಗ್ಸ್ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ನಾನು ಬೇರೆ ಇದ್ರ ಮೇಲೆ ಇನ್ಕ್ಲೈನ್ ಆಗಿರೋದ್ರಿಂದ ಸ್ವಲ್ಪ ವ್ಲಾಗ್ಸ್ ಮಾಡಿ ವಾಯ್ಸ್ ಓವರ್ ನಾನು ಏನು ಮಾತಾಡಬೇಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಮೇ ಬಿ ಮುಂದೆ ಹೋಗ್ತಾ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಕಾರ್ಪೊರೇಟ್ ಈವೆಂಟ್ಸ್ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಕಾರ್ಪೊರೇಟ್ ಈವೆಂಟ್ಸ್ ಅಂತ ಅಂದರೆ ಕಂಪನೀಸು ಅಪ್ರೋಚ್ ಮಾಡ್ತಾರೆ ನನಗೆ, ಈ ಥರ ನಂಗೆ ಈವೆಂಟ್ ಇದೆ, ಇಷ್ಟು ಬಜೆಟ್ನಲ್ಲಿ ಈ ಥರ ಈವೆಂಟ್ಸ್ನ ನಡೆಸ್ಕೊಡೋಕ್ಕಾಗುತ್ತಾ ಅಂತ. ಕೆಲವು ಸಾರಿ ಅವರ ವೆನ್ಯೂನಲ್ಲಿ ಹೋಗಿ ಮಾಡಬೇಕಾಗುತ್ತೆ, ಕೆಲವು ಸಾರಿ ಅವರೇ ನನ್ನ ಪ್ಲೇಸಿಗೆ ಬರ್ತಾರೆ, ಪೇಂಟ್ ಕ್ಯಾಫೆ ಸ್ಟುಡಿಯೋಗೆ ಬರ್ತಾರೆ. ಬೋತ್ ದ ಆಪ್ಷನ್ಸ್ ಆರ್ ಅವೈಲಬಲ್. ಬಟ್ ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೇ ಸಂಡೇ ಮಾತ್ರ ನಾನು ಎಲ್ಲೂ ಹೋಗಲ್ಲ ನನ್ನ ಸ್ಟುಡಿಯೋ ಬಿಟ್ಟು, ಬಿಕಾಸ್ ಸ್ಯಾಟರ್ಡೇ ಸಂಡೇ ಇಸ್ ಸಮಥಿಂಗ್ ನನಗೆ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಆ ಟೈಮಲ್ಲಿ ನಾನು ಎಲ್ಲೂ ಒಪ್ಕೊಳ್ಳೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಕಾರ್ಪೊರೇಟ್ ಈವೆಂಟ್ಸ್ ಹೇಗೆ ಅಂತ ಅಂದರೆ ವೀಕ್ ಡೇಸಲ್ಲೇ ನಡೆಯುತ್ತೆ. ಅಂದರೆ ಅವ್ರಿಗೆ ವರ್ಕಿಂಗ್ ಡೇ ಇದ್ದಾಗಲೇ ನಡೆಯುತ್ತೆ, ಮಧ್ಯಾಹ್ನ ಟೈಮಲ್ಲಿ ಇಲ್ಲ, ಮಾರ್ನಿಂಗ್ ಟೈಮಲ್ಲಿ ಇರುತ್ತೆ. ಈಗ ರಿಫ್ರೆಶ್ಮೆಂಟ್ಸ್ ಅಥವಾ ಈವೆಂಟ್ಸಿಗೆ ಅಂದ್ಬಿಟ್ಟು ಎವ್ರಿ ಮಂತ್ ಅವರಿಗೆ ದುಡ್ಡು ಕೊಡ್ತಾರೆ. ಸೊ ಅದನ್ನು ಪಾರ್ಟಿಸಿಪೆಂಟ್ಸ್ ಅಥವಾ ಎಂಪ್ಲಾಯೀಸ್ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಕೆಲವರು ಈ ಥರ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡ್ತಾರೆ, ಕೆಲವರು ಆಚೆ ಕಡೆ ಊಟಕ್ಕೆ ಹೋಗ್ತಾರೆ, ಕೆಲವರು ಆಚೆ ಕಡೆ ಡ್ರಿಂಕ್ ಮಾಡೋದಕ್ಕೆ ಹೋಗ್ತಾರೆ. ಡಿಪೆಂಡ್ಸ್ ಅವ್ರವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ತಾರೆ. ಬಟ್ ನಾನು ನೋಡಿರೋ ಹಾಗೆ ಇವಾಗ ತುಂಬ ಜನಕ್ಕೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಐ ಫೀಲ್ ಲೈಕ್ ಚೇಂಜ್ ಆಗ್ತಾ ಇದೆ. ರಿಫ್ರೆಶ್ಮೆಂಟ್ಸ್, ಪಾರ್ಟಿ ಆ ಥರ ಈವನ್ ಆರ್ಟ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಅನ್ನಿಸ್ತು. ಸೊ ಒಂದು ಕ್ವಿಕ್ ಆರ್ಡರ್ ಬಂದಿತ್ತು 2 ಟ್ರೇ ಮಾಡೋದಕ್ಕೆ. ಸೊ ಇಮಿಡಿಯೇಟಾಗಿ ಕುತ್ಕೊಂಡು ಶುರು ಮಾಡ್ಕೊಂಡ್ವಿ, ಬಿಕಾಸ್ ನೆಕ್ಸ್ಟ್ ಡೇ ಕಾರ್ಪೊರೇಟ್ ಈವೆಂಟ್ ಇದೆ, ಅದಾದಮೇಲೆ ಸ್ಯಾಟರ್ಡೇ ಸಂಡೇ ಟೈಮ್ ಆಗೋದಿಲ್ಲ, ಹೋಲ್ 3 ಡೇಸ್. ಅದಕ್ಕೆ ಇವತ್ತೇ ಮುಗಿಸ್ಕೊಂಡು ಬಿಟ್ಟರೆ ಶಿಪ್ ಮಾಡಿಬಿಡ್ಬೋದು ನೆಕ್ಸ್ಟ್ ಡೇ ಅಂದ್ಬಿಟ್ಟು ಇಬ್ಬರೂ ಸೇರಿಕೊಂಡು ಜಲ್ದಿ ಮಾಡಿದ್ವಿ ಟ್ರೇನ. ಇಟ್ಸ್ ಅ ರೆಸಿನ್ ಟ್ರೇ. ಇದನ್ನು ಕಲಿಬೇಕು ಅಂತ ಅಂದರೆ ನೀವು ನಾನು ಅಪ್ರೋಚ್ ಮಾಡಿ, ತುಂಬ ಜನ ಇಂಟ್ರೆಸ್ಟ್ ತೋರಿಸಿದ್ದೀರ ನನಗೂ ಕಲಿಬೇಕು ಅಂತ ಅಂದ್ಬಿಟ್ಟು. ನಾವು ಆ್ಯಕ್ಚುಲಿ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡು ಅವ್ರದ್ದೇ ಓನ್ ಆಗಿರೋವಂಥ ಒಂದು ಹೌಸ್ನಲ್ಲೇ ಸೆಟಪ್ ಮಾಡಿ ಅಥವಾ ಬೇರೆ ಕಡೆ ಎಲ್ಲರೂ ಪ್ಲೇಸ್ನ ತೊಗೊಂಡು ಅವರೇ ಸೆಟಪ್ ಮಾಡಿ ಮಾಡೋ ಅಷ್ಟು ಕೆಪಾಸಿಟಿ ನಾವು ಬಿಲ್ಡ್ ಮಾಡಿ ಕೊಡ್ತೀವಿ ಅವರಿಗೆ. ಬಿಗಿನರ್ಸ್ ಫ್ರೆಂಡ್ಲಿ, ಎಕ್ಸ್ಪರ್ಟ್ ಆಗಿರಬೇಕು ಅಂತ ಏನಿಲ್ಲ, ಇಲ್ಲಿಗೆ ಬಂದು ನೀವೆಲ್ಲ ಕಲಿತೀರಾ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ಅಪ್ರೋಚ್ ಮಾಡಿ ಫಾರ್ ದ ಟ್ರೈನಿಂಗ್. ಕಾರ್ಪೊರೇಟ್ ಈವೆಂಟ್ ಅಂದ ತಕ್ಷಣ ಹೇಗೆ ಅಂತ ಅಂದರೆ ಚಿಕ್ಕ ಕಂಪನಿ ಇರುತ್ತೆ, ಇಲ್ಲ ಟೀಮ್ ಮಾಡ್ತಾ ಇರ್ತಾರೆ, ಟೀಮಲ್ಲಿ ಸ್ವಲ್ಪ ಜನ ಇರ್ತಾರೆ. ಆವಾಗ ನನ್ನ ಸ್ಟುಡಿಯೋದಲ್ಲಿ ಅಕೊಮಡೇಟ್ ಮಾಡ್ಬೋದು.
ಅಪ್ ಟು 20 to 30 ಮೆಂಬರ್ಸ್ನ ಈಸಿಲಿ ಅಕಾಮಡೇಟ್ ಮಾಡ್ಬೋದು, ಫುಡ್ ಅರೇಂಜ್ ಮಾಡ್ಬೋದು, ಆ್ಯಕ್ಟಿವಿಟೀಸ್ನ ಅರೇಂಜ್ ಮಾಡ್ಬೋದು. ಆದರೆ ಮೋರ್ ದ್ಯಾನ್ ದಟ್ ಏನಾಗುತ್ತೆ ಅಂದರೆ ನನಗೆ ಇಲ್ಲಿ ಸ್ಪೇಸ್ ತುಂಬ ಕಂಜೆಷನ್ ಅನಿಸುತ್ತೆ, ಇರೋದಿಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಅವ್ರ ವೆನ್ಯೂನಲ್ಲೇ ಹೋಗ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. A to Z ನನ್ನದೇ ಮೆಟೀರಿಯಲ್ಸ್ ಇರುತ್ತೆ. ಅವ್ರು ಜಸ್ಟ್ ಟೇಬಲ್ ಆ್ಯಂಡ್ ಚೇರ್ ಕೊಟ್ಟರೆ ಸಾಕು, ಎಲ್ಲನೂ ನಾನೇ ಅರೇಂಜ್ ಮಾಡಿ ಅವರಿಗೆ ಈವೆಂಟ್ನ ನಡೆಸ್ಕೊಡ್ತೀನಿ. ಈ ಥರನೂ ಸಹ ನಾನು ಮಾಡಿದ್ದೀನಿ ಇಷ್ಟೊಂದು. ಸೊ ಫಾಲೋ ಮಾಡಿ ನನ್ನ ಪೇಜ್ನ. ಸೊ ವಿಲ್ ಗೆಟ್ ಎನ್ ಐಡಿಯಾ ಎಕ್ಸಾಕ್ಟ್ಲಿ ವಾಟ್ ನಾನು ಏನು ಮಾಡ್ತೀನಿ. ನಿಮಗೂ ಏನಾದ್ರು ಐಡಿಯಾ ಸಿಕ್ಕಿ ನೀವು ಸಹ ಏನಾದರೂ ಶುರು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫಾಲೋ ಮಾಡಿ ನನ್ನ ವ್ಲಾಗ್ಸ್ನ. ಜಸ್ಟ್ ಕಾರ್ಪೊರೇಟ್ ಇವೆಂಟ್ನಲ್ಲಿ ಯಾವಾಗಲೂ ಅಷ್ಟೇ ಅವ್ರು ಅಪ್ರೋಚ್ ಮಾಡ್ತಾರೆ. ಬಿಕಾಸ್ ನಮಗೆ ಯಾರಿಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಏನೂ ಐಡಿಯಾನೇ ಇರೋಲ್ಲ. ಸೊ ಅವರೇ ನಮಗೆ ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಒನ್ ಈವೆಂಟ್ ಸಿಗಬೇಕು ಅಂದರೆ ಇಟ್ಸ್ ಅ ಹ್ಯೂಜ್ ಪ್ರೋಸೆಸ್. ಎಸ್ಟಿಮೇಷನ್ ಕಳಿಸ್ಬೇಕು, ಅವ್ರಿಗೆ ಏನಿದೆ ರಿಕ್ವೈರ್ಮೆಂಟ್ಸ್ ನೋಡ್ಕೋಬೇಕು, ಬಜೆಟ್ ನೋಡ್ಕೋಬೇಕು, ಟೈಮ್ ಯಾವತ್ತು ಡೇಟ್ ಫಿಕ್ಸ್ ಮಾಡ್ಕೋಬೇಕು, ಮೆಟೀರಿಯಲ್ಸ್ನ ಪ್ರೊಕ್ಯೂರ್ ಮಾಡಬೇಕು. ಇಟ್ಸ್ ಅ ಹ್ಯೂಜ್ ಪ್ರೋಸೆಸ್. ಅದರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಮಾತಾಡ್ತೀನಿ. ಎಕ್ಸಾಕ್ಟ್ಲಿ ಹೇಗೆ ಬಿಹೈಂಡ್ ದ ಸೀನ್ಸ್ ಎಲ್ಲ ತುಂಬಾ ಇದೆ, ಅದೆಲ್ಲ ಶೇರ್ ಮಾಡ್ತೀನಿ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು. ಬಟ್ ನನಗೊಂದು ಆರ್ಡರ್ ಸಿಕ್ಕಿತ್ತು, ಅದನ್ನು ಮಂಡೇ ಕೊಡಬೇಕಿತ್ತು. ಇವತ್ತು ಸ್ಟಿಲ್ ಇಟ್ಸ್ ಥರ್ಸ್ಡೇ, ಬಟ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ನಾನು ಬ್ಯುಸಿ ಇರೋದ್ರಿಂದ ಆಗಲ್ಲ ಅಂತ ಆರ್ಡರ್ನ ಸಹ ಮಾಡಿದ್ವಿ, ನಾನು ಮತ್ತು ನನ್ನ ಇಂಟರ್ನ್ ಸೇರಿಕೊಂಡು. ಈ ಎರಡು ಲೈಕ್ ಒಂದು ಆರೆಂಜ್ ಟ್ರೇ ಬೇಕಿತ್ತು, ಒಂದು ಬ್ಲೂ ಕಲರ್ ಶೇಡ್ನಲ್ಲಿ ಟ್ರೇ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಕೊಟ್ಟಿದ್ರು ನನಗೆ, ನಿಮ್ಗೆ ಯಾವ ಡಿಸೈನ್ ಬೇಕೋ ಮಾಡು ಅಂತ. ಆ ಥರ ಅಂದಾಗ ಲೈಕ್ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಏನಾದರೂ ಮಾಡೋದಕ್ಕೆ. ಸೊ ಅದರದ್ದು ಔಟ್ಪುಟ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಡೇನೇ ನಾವು ಶಿಪ್ಪು ಮಾಡಿ ಅದನ್ನು ಕಳಿಸ್ಬಿಟ್ವಿ. ಸೊ ಹೀಗಿತ್ತು ಎಂಟೈರ್ ಡೇ. ಇನ್ನು ಎಂಬ್ರಾಯ್ಡ್ರಿ ಕ್ಲಾಸ್ ಮುಗ್ದಿರಲಿಲ್ಲ. ಎಂಬ್ರಾಯ್ಡ್ರಿ ಕ್ಲಾಸ್ ತುಂಬ ಟೈಮ್ ಕನ್ಸ್ಯೂಮಿಂಗ್. ಇಟ್ಸ್ ಲೈಕ್ 3.5 hour ಒನ್ ವರ್ಕ್ಶಾಪ್ ನಡೆಯೋದು. ಅದಿನ್ನೂ ನಡೀತಾ ಇತ್ತು. ನಮ್ಮದಂತೂ ಕೆಲಸ ಎಲ್ಲ ಮುಗಿದಿತ್ತು. ಬಟ್ ನಂಗೆ 4 o'clock to 6 o'clock ನನಗೆ ರೆಗ್ಯುಲರ್ ಕ್ಲಾಸಸ್ ನಡೀತೆ. ಮಂಡೇ ಟು ಥರ್ಸ್ಡೇ ಕಿಡ್ಸಿಗೆ ತೊಗೊಳ್ತೀನಿ. ಆ ಕ್ಲಾಸ್ನ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ಇದು ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಟು ಡೂ ಲಿಸ್ಟ್ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಟೂ ಮೆನಿ ಮನೆಯದು ಆಮೇಲೆ ಸ್ಟುಡಿಯೋದು ಎಲ್ಲನೂ ಶ್ಲೋಕ್ದು ಎಲ್ಲನೂ ನೋಡ್ಕೊಳೋಕ್ಕೆ ಲೈಕ್ ಎಲ್ಲ ಮರ್ತು ಹೋಗ್ತಾಯಿದೆ. ಟೂ ಮೆನಿ ಥಿಂಗ್ಸ್ ಅಟ್ ಎ ಟೈಮ್. ಅದಕ್ಕೆ ನಾನು ಟು ಡೂ ಲಿಸ್ಟ್ ಹಾಕೊಂಡ್ಬಿಡ್ತೀನಿ. ಎಸ್ಪೆಷಲಿ ಇಂಪಾರ್ಟೆಂಟ್ ಸ್ಟಫ್ ಅಂತೂ ಬರೆದೇ ಇಟ್ಕೊಳ್ತೀನಿ. ಸೊ ಅದೆಲ್ಲ ಟು ಡೂ ಲಿಸ್ಟ್ ಹಾಕ್ಕೊಳ್ತಾ ಇದ್ದೆ ಇವತ್ತಿಂದ ಏನೇನೆಲ್ಲ ಮಾಡಬೇಕು ಅಂತ. ಬಿಕಾಸ್ ಸ್ಯಾಟರ್ಡೆ ಸಂಡೇ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಅದ್ರ ಪ್ರಿಪ್ರೇಷನು ಮಾಡಬೇಕು. ಆ್ಯಂಡ್ ದ ಕಾರ್ಪೊರೇಟ್ ಈವೆಂಟಿಂದು ನಾನು ಇವತ್ತು ಮುಗಿಸ್ಕೊಡ್ಬೇಕು. ಸೊ ಅದರ ಪ್ರಿಪ್ರೇಷನ್ಸ್ನೆಲ್ಲ ನಾನು ಮಾಡಿಕೊಂಡೆ. ಆ್ಯಂಡ್ ಸ್ಟುಡಿಯೋಗೂ ಸಹ ಹೋದೆ. ಸ್ಟುಡಿಯೋಗೆ ಹೋದ್ಮೇಲೆ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಹೋಗಿಬಿಟ್ಟು ವಿ ಗಾಟ್ ಸಮ್ ಪುಡ್ಡಿಂಗ್ ತೊಗೊಂಬಂದೆ. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ಬಂದು ಇಟ್ಟೆ. ಬಿಕಾಸ್ ದಿಸ್ ಕಾರ್ಪೊರೇಟ್ ಈವೆಂಟ್ ವಾಸ್ ಇನ್ಕ್ಲೂಡಿಂಗ್ ಸ್ನ್ಯಾಕ್ಸ್ ಇತ್ತು, ಅದಕ್ಕೋಸ್ಕರ. ಆ್ಯಂಡ್ ಇದು ನೀವು ನೋಡಿರೋ ಹಾಗೆ ನೆನ್ನೆನೇ ಸೆಟಪ್ ಮಾಡಿದ್ವಿ. ಅದ್ರ ಮೇಲೆ ಬಂದು ನಾನು ಡ್ರಾಯಿಂಗ್ ಸಹ ಮಾಡಿದೆ. ಇವತ್ತಿಂದು ಸ್ಕೆಚ್ ಹಾಕಿದೆ. ಕಾರ್ಪೊರೇಟ್ ಇವೆಂಟ್ ಅವರು ಮೋಸ್ಟ್ಲಿ ಫನ್ನಿಗೆ ಬರ್ತಾರೆ, ನಾಟ್ ಲೈಕ್ ಲರ್ನಿಂಗ್ ಪರ್ಪಸ್, ಫನ್ ಎಕ್ಸ್ಪೀರಿಯನ್ಸಿಗೋಸ್ಕರ ಬರ್ತಾರೆ. ಅದಕ್ಕೆ ಡ್ರಾಯಿಂಗ್ ನಾನೇ ಮಾಡಿಟ್ಟಿದ್ದೀನಿ. ಅವ್ರು ಬಂದು ಜಸ್ಟ್ ಪೇಂಟ್ ಮಾಡೋ ಥರ. ಆ್ಯಂಡ್ 1 ಕ್ಯಾಂಡಲ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಕಾಂಬೋ ಆಫ್ ಕ್ಯಾಂಡಲ್ ಮೇಕಿಂಗ್ ಆ್ಯಂಡ್ ಕ್ಯಾನ್ವಾಸ್ ಪೇಂಟಿಂಗ್ ವಿತ್ ಸ್ನ್ಯಾಕ್ಸ್. ಸೊ 3 ಇದನ್ನು 3 hours ಸೆಷನ್ ಇದು. ಈ ಟೇಬಲ್ ಬಂದು ನಮ್ಮ ಕ್ಯಾಂಡಲ್ ಮೇಕಿಂಗಿಗೆ ಒಟ್ಟು 7 ಮೆಂಬರ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ 4 ಜನ ನಮ್ಮ ಇಂಡಿಯನ್ಸ್ ಇದ್ದಾರೆ ಆ್ಯಂಡ್ 3 ಜನ ಫ್ರಾನ್ಸ್ ಅವರಿದ್ದಾರೆ, ಕ್ಲೈಂಟ್ಸ್ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಫಾರ್ ದ ಎಕ್ಸ್ಪೀರಿಯನ್ಸ್. ಡಿಫ್ರೆಂಟಾಗೆಲ್ಲ ಅವರಿಗೆ ಬಂದರೆ ಕ್ಲೈಂಟ್ಸ್ನ ಇಂಪ್ರೆಸ್ ಮಾಡಬೇಕಲ್ಲ. ಐ ಹೋಪ್ ನಾವು ಚೆನ್ನಾಗಿ ನಡ್ಸ್ಕೊಡ್ತೀವಿ ಅಂತ ಅಂದ್ಕೊಳ್ತೀನಿ. ಸೊ ಬಂದ ತಕ್ಷಣ ನಾವೇನು ಮಾಡಿದ್ವಿ, ಫಸ್ಟು ತುಂಬ ಬಿಸಿಲಿತ್ತು, ಪುಡ್ಡಿಂಗ್ನ ಸರ್ವ್ ಮಾಡಿದ್ವಿ ನಾವು. ಅವರೆಲ್ಲ ತಿಂದರು. ಅದಾದಮೇಲೆ ನಮ್ಮ ಸೆಷನ್ನ ಶುರು ಮಾಡಿದ್ವಿ. ಸೊ ವ್ಲಾಗ್ ತುಂಬ ದೊಡ್ಡದಾಯಿತು ಅನ್ನಿಸ್ತು. ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಎಕ್ಸಾಕ್ಟ್ಲಿ ಹೇಗಾಯಿತು ಹೋಲ್ ಸೆಷನ್ ಅನ್ನೋದನ್ನ ನಾನು ನಿಮಗೆ ಆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಸಹ ಮಾಡಿ.